ಎಲ್ಲ ಜೀವಿಗಳಿಗೂ ಬದುಕುವ ಸಮಾನವಾದ ಹಕ್ಕು ಇದೆ. ಯಾರು ಯಾರನ್ನ ಶಿಕ್ಷಿಸುವ, ದಂಡಿಸುವ ಅಧಿಕಾರವಿಲ್ಲ. ಧರ್ಮವನ್ನ ಯಾರು ಕಾಪಾಡುತ್ತಾರೋ ಅವರನ್ನ ಧರ್ಮ ಕಾಪಾಡುತ್ತದೆ ಎಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ನಲ್ಲಾಪುರ ಗ್ರಾಮದಲ್ಲಿ ಮಹಾಲಯ ಅಮಾವಾಸ್ಯೆ ಪ್ರಯುಕ್ತವಾಗಿ ಹೂವಣ್ಣ ತಾತ ಮಠದಲ್ಲಿ ವಿಶೇಷ ಪೂಜೆಯ ಕಾರ್ಯಕ್ರಮಗಳನ್ನು ನೆರವೇರಿಸಿ ಮಾತನಾಡಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶ್ರೀ ನಿಜಗುಣ ಶಿವಯೋಗಿಗಳ ತತ್ವಪದ, ಜಾನಪದ, ಸಾಂಸ್ಕೃತಿಕ ಕಲಾತಂಡದಿಂದ ತತ್ವಪದಗಳ ಭಜನಾ ಕಾರ್ಯಕ್ರಮ ಪ್ರಸ್ತುತಪಡಿಸಲಾಯಿತು. ಇದಕ್ಕೂ ಮುನ್ನ ವೇದಿಕೆಯಲ್ಲಿ ಪ್ರಾಸ್ತಾವಿಕ ಮಾತುಗಳು ನಾಡಿದ ಷಣ್ಮುಖಪ್ಪನವರು, ಹೂವಣ್ಣ ತಾತನ್ನವರು ದೇವಿ ಶಾಂಭವಿಯ ಶಿಷ್ಯರಾಗಿದ್ದು ಅವರು ಈ ಗ್ರಾಮದಲ್ಲೇ ನೆಲೆ ನಿಂತು ಗ್ರಾಮದ ಭಕ್ತರಿಗೆ ಸಕಲ ರೀತಿಯಲ್ಲಿ ಸುಖ ಶಾಂತಿಯನ್ನ ಕರುಣಿಸಿದ್ದಾರೆ. ಅದೇ ಪ್ರಕಾರ ನನ್ನನ್ನು ಸಹ ಈ ಹೂವಣ್ಣ ತಾತನ್ನವರು ಆಕರ್ಷಕ ತನ್ನ ಸೇವೆಗೆ ಕರೆಸಿಕೊಂಡಿದ್ದಾರೆ. ಇನ್ನು ಮುಂದೆ ನಾನು ಈ ಮಠದ ಎಲ್ಲ ಕೆಲಸ ಕಾರ್ಯ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನ ನಲ್ಲಾಪುರ ಗ್ರಾಮ ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳ ಸಹಕಾರದಿಂದ ಮುನ್ನಡೆಸಿಕೊಂಡು ಹೋಗುತ್ತೇನೆ ಎಂದರು. ವಕೀಲರಾದ ಹೆಗಡೆ ಮಾತನಾಡಿ, ವಾಲ್ಮೀಕಿ ರಾಮಾಯಣದ ಕೆಲ ಘಟನೆಗಳನ್ನು ಭಕ್ತರಿಗೆ ತಿಳಿಸಿ ಪರೋಪಕಾರವೇ ಮಾನವ ಧರ್ಮ ಎಂದರು. ಈ ಕಾರ್ಯಕ್ರಮದ ಕುರಿತು ಬಾಗಲಕೋಟೆಯ ಎಸ್ಕೆ ಬಸವರಾಜ್ ವಿಶೇಷ ಉಪನ್ಯಾಸವನ್ನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳು, ಶರಣಮ್ಮ, ಅಮ್ಮ ಪ್ರಕಾಶ್, ಮಲ್ಲಿಕಾರ್ಜುನ, ದುರ್ಗಪ್ಪ, ರಾಮಾಂಜನಿ, ಹರಿಜನ, ಮಲ್ಲಪ್ಪ ಸೇರಿದಂತೆ ನೂರಾರು ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೂವು ಹಣ್ಣು ಕಾಯಿಯೊಂದಿಗೆ ತಮ್ಮ ಭಕ್ತಿಯನ್ನ ಸಮರ್ಪಿಸಿ ಹೂವಣ್ಣ ತಾತನ ಕೃಪೆಗೆ ಪಾತ್ರರಾದರು. ಇನ್ನು ಸೇರಿದ ಭಕ್ತಾದಿಗಳಿಗೆ ಪ್ರಸಾದವನ್ನ ಏರ್ಪಾಟು ಮಾಡಲಾಗಿತ್ತು. ವಿಘ್ನ ವಿನಾಶಕ ತವ ಚರಣಂ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾವನಂ ನಮಾಮಿ ವಿಘ್ನೇಶ್ವರ ಪಾವನಂ ಗುರುವಿಗೆ ಒಂದು ಶರಣಾರ್ಥಿ ಗುರು ಭಕ್ತರಿಗೆ ಒಂದು ಶರಣ ಕಾರ್ಯಕ್ರಮ ಇದು ಮಹಾನವಮಿ ಅಮಾವಾಸ್ಯೆಯ ಪ್ರಯುಕ್ತವಾಗಿ ನವರಾತ್ರಿ 9 ದಿವಸದ ಮುಂಚೆ ಇದು ಅಮಾವಾಸ್ಯೆಯ ಕಾರ್ಯಕ್ರಮ. ಅದಕ್ಕಾಗಿ ನಾವು ಈಗ 6 ತಿಂಗಳ ಪ್ರತಿದಿನ ಭಜನಾ ಮಾಡ್ತಾ ಬಂದಿದ್ದೀವಿ. ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೆ ಭಜನಾ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಊರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಯಾಕೆ ನಾವು ನೈಟ್ ಪೂರ್ಣ ಭಜನಾ ಮಾಡಬಾರ್ದು ಇವತ್ತು ಅಂಥೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡು ಇವಾಗ ಕಾರ್ಯಕ್ರಮ ಎಲ್ಲ ಭಜನಾ ಮೇಳ ಎಲ್ಲ ಆ ಕಡೆ ಅಕ್ಕಪಕ್ಕ ಹಳ್ಳಿ ಜನ ಎಲ್ಲ ಬಂದಿದ್ದಾರೆ. ಈ ನವರಾತ್ರಿ ದಿವಸ ಒಂದು ಶಿವನಾಮ ಸ್ಮರಣೆ ಸದಾವಕಾಲ ಇರಲಿ ನಮ್ಮೊಳಗೆ ಅಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಉದ್ದೇಶ ಅನ್ನೋಕ್ಕೇನಿಲ್ಲ. ಇದರಲ್ಲಿ ಭಕ್ತಿ, ಮುಕ್ತಿ, ಶಿವನಾಮ ಸ್ಮರಣೆ ಇದೇ ಉದ್ದೇಶ. ಇದು ಒಂದೇ ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆದರೆ ಪ್ರತಿದಿನ ನಮ್ಮದು 7 ಗಂಟೆಯಿಂದ 9 ಗಂಟೆವರೆಗೆ ಭಜನೆ ಇರುತ್ತೆ ಸರ್. ವಿಶೇಷ ಕಾರ್ಯಕ್ರಮ ಬೆಳಗ್ಗೆ ಹೂವಣ್ಣ ತಾತನ ಗದ್ದಿಗೆ ಪೂಜೆ ಆಯ್ತಾರೆ. ಪೂಜೆ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನ ಎಲ್ಲ ಬಂದಂಥ ಭಕ್ತರಿಗೆ ಅನ್ನಪ್ರಸಾದ ಮಾಡಿದ್ದೀವಿ. ಇವಾಗೆಲ್ಲ ಸೇರಿದಂಥ ಭಕ್ತರಿಗೂ ಅನ್ನಪ್ರಸಾದ, ಅವರಿಗೆ ಭಜನಾ ಕಾರ್ಯಕ್ರಮ ಆ ಮಠದಿಂದ ಇಷ್ಟ ಊರು ಹಿರಿಯರು ಅದಕ್ಕೆಲ್ಲ ಸಪೋರ್ಟ್ದಿಂದ ಇಷ್ಟೊಂದು ನಡೆಸ್ಕೊಂಡು ಬಂದಿದ್ದಾರೆ. ಇದೆ ಅವರು ನಮ್ಮ ದಾವಣಗೆರೆಯವರು ಒಬ್ಬರು ಬಂದಿದ್ದಾರೆ ಉಪನ್ಯಾಸಕ್ಕೆ, ಅರವಿಂದ್ ದೋಣಿಯವರು ಒಬ್ಬರು ಬಂದಿದ್ದಾರೆ.
ಒಂದು ಇದು ಬಳ್ಳಾರಿಯಿಂದ ಭಜನಾ ಮೇಳ ಬಂದಿದೆ. ಇದು ಇಲ್ಲಿ ಈ ಊರಲ್ಲಿ ಇದ್ದೂರಾಗಿ ನಮ್ಮಲ್ಲಿಂದ ಒಂದು ಭಜನಾ ಮೇಳ ಇದೆ. ಹೀಗಾಗಿ ಇದೇ ಕಾರ್ಯಕ್ರಮ ಇವತ್ತು. ಭಕ್ತರಿಗೆ ಏನು ಹೇಳಕ್ ಬಯಸ್ತೀವಿ ಅಂದರೆ, ಹಿಂದೂ ಧರ್ಮ ರಕ್ಷಣೆಗಾಗಿ ನಾವು ಆ ಭಗವಂತನ ಸ್ಮರಿಸಬೇಕಾಗಿದೆ. ಆ ಭಗವಂತನ ಸ್ಮರಿಸಬೇಕು ಯಾಕಾಗಿದೆ ಅಂದರೆ, ಹಿಂದೂಗಳಲ್ಲೇ ಹುಟ್ಟಿ ಹಿಂದೂ ದೇವರನ್ನ ಪೂಜೆ ಮಾಡಿ ಹಿಂದೂ ದೇವರ ಹೆಸರನ್ನ ಅಳಿಸುವಂತ ಕಾಲ ಬಂದಿದೆ ಇವಾಗ. ಈ 180 ದೇಶಗಳಲ್ಲಿ ಇರುವುದು ನಮ್ಮದು ಹಿಂದೂ ಒಂದೇ ದೇಶ. ಸನ್ಯಾಸಿ ಸಾಧು. ಸನ್ಯಾಸಿ ಅಂದ್ರೆ ನಮ್ಮ ಪ್ರಕಾರ ಎಲ್ಲ ಸಾಕನ್ನಿತ್ತವನೇ ಒಬ್ಬ ಸನ್ಯಾಸಿ. ನನಗೆ ಸಾಕಪ್ಪ ಇದು ಅಂದು 0 ಪಾಯಿಂಟ್ದಲ್ಲಿ ಇರೋವನೇ ಒಬ್ಬ ಸನ್ಯಾಸಿ. ಸಾಧು ಅಂದ್ರೆ ಎಲ್ಲ ಸಂಘಟನೆಯಲ್ಲಿ ಬೆರೆತುಕೊಂಡು ಹೋಗೋವನು, ಎಲ್ಲ ಧರ್ಮನ ಒಂದು ತಗೊಂಡು ಜಾತಿ ನೀತಿನ ಒಂದು ತಗೊಂಡು ಮುಂದೆ ಹೋಗೋವನು, ಅವನೇ ಸಾಧು. ನಮ್ಮದು ಜೇವರ್ಗಿ ತಾಲೂಕು ಜಿಲ್ಲಾ ಗುಲ್ಬರ್ಗ, ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಶಾಖಾದವ್ರು. ನಾವು ಇಲ್ಲಿ ಹೂವನ್ ತಾತನ ಮಠಕ್ಕೆ ನಮ್ಮ ಬಬಲಾಜಪ್ಪ ಅವರು ಇಲ್ಲಿ ಸ್ಥಾನವಾಗಿ ಉಳ್ಕೊಂಡರು ಅಂತೇಳಿ ಇಲ್ಲಿ ಅವರು ನಮಗ ಬರೆ ಹೇಳಿ ಇಲ್ಲಿಗೆ ಕರ್ಸ್ಕೊಂಡ್ರು. ನಮ್ಮ ಬಬಲಾದಿ ಶಾಖಾ ಪೀಠ ನಮ್ಮ ಮಹಾಲಿಂಗಪ್ಪ ಸ್ವಾಮಿಗಳು ನಮಗೆ ಇಲ್ಲಿಗೆ ಬರ ಮಾಡ್ಕೊಂಡಿದ್ದಕ್ಕ ನಾವು ಇಲ್ಲಿ ಬಂದಿರೋದಕ್ಕ ನಮಗೂ ಬಹು ಖುಷಿಯಾಗಿದೆ. ನಾವು ಸಿದ್ಧಾರೂಢ ಮಠದಿಂದ ಸೀದಾ ಇಲ್ಲಿಗೆ ಬಂದಿದ್ದೀವಿ. ಈಗ ಇದೇ ತರನೇ ಕಾರ್ಯಕ್ರಮ ಸದಾಕಾಲ ನಡೆಯುತ್ತೇವೆ. ನಾವು ಸಾಕ್ಷಾತ್ ಸದ್ಗುರು ರಣಸಿದ್ದೇಶ್ವರನ ಸದಾಕಾಲ. ಹೊಸಪೇಟೆ ತಾಲೂಕು ನಲ್ಲಾಪುರ ಗ್ರಾಮ. ಈ ನಲ್ಲಾಪುರ ಗ್ರಾಮದಲ್ಲಿ ಪವಾಡ ಪುರುಷರಾದಂತ ಹೂವಣ ತಾತನವರು ನೆಲೆಸಿದಂತ ಊರಂತೇಳಿ ಅವು ಎಷ್ಟೆಷ್ಟೋ ಪವಾಡಗಳು ನಡೆದಿದ್ದಾವ ಅಂತೇಳಿ ನಮಗೆ ತಿಳಿದು ಬಂದಾಗ ನಾವಿಲ್ಲೇ ಅಚಾನಕ್ ಬಂದ್ವಿ. ಆ ಅಚಾನಕ್ ಬಂದಾಗ ಆತ ನಮಗೇನ್ ಮನಸ್ಕೊಂಡೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಇವತ್ತಿಗೂ ನಾವು ಭಕ್ತರಾಗಿ ನಡ್ಕೊಂತ ಇದ್ದೀವಿ. ಆ ನಡೆಯಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಅನ್ನೋದು ನಮ್ಮೊಂದು ಅಭಿಪ್ರಾಯ, ಒಟ್ಟ ಅಭಿಪ್ರಾಯ ಇದೆ. ಆ ಹೂವಣ ತಾತ ಆಗ್ಲಿ ನಮ್ಮ ಗ್ರಾಮಸ್ಥರಾಗ್ಲಿ ಸಂಪೂರ್ಣ ನಮಗೆ ಸಹಕಾರ ಕೊಡ್ಬೇಕಂತೇಳಿ ತಾತನವರ ಆಶೀರ್ವಾದದಿಂದ ಮುಂದಿನ ಕೆಲವು ಕಾರ್ಯಕ್ರಮ ಅಂತಂದ್ರೆ ಏನಪ್ಪಾ ಅಂದ್ರೆ, ನಿಮ್ ಸಿದ್ಧಗಂಗಾ ಮಠ ಇದೆಲ್ಲ, ಆ ಸಿದ್ಧಗಂಗಾ ಮಠದ ಟೈಪೇ ಕೆಲವು ಹುಡುಗರನ್ನ ಇಲ್ಲೇ ಇದ್ದುಕೊಂಡು ಇಲ್ಲೇ ಉಳಿಸಿಕೊಂಡು ವಿದ್ಯೆ ಬುದ್ಧಿ ಅಥವಾ ಸಂಸ್ಕೃತಿನ ಎಲ್ಲಾ ಕಲಿಸ್ಬೇಕನ್ನೋ ಉದ್ದೇಶ ನನ್ನಲ್ಲಿದೆ. ಆ ದೃಶ್ಯದ ನಮ್ಮ ಗ್ರಾಮಸ್ಥರೆಲ್ಲ ಏನ್ ನಲ್ಲಾಪುರದ ಗ್ರಾಮಸ್ಥರೆಲ್ಲ ಎಲ್ಲಾರು ಒಗ್ಗೂಡ್ಬೇಕು. ಎಲ್ಲ ಒಗ್ಗೂಡಿದಾಗ ನಾವು ಯಶಸ್ವಿ ಆಗ್ತೇವಿ ಅನ್ನೋದು ನಮ್ಮ ಒಂದು ಕಲ್ಪನೆ ಇದೆ. ಆ ಕಲ್ಪನೆಗೆ ಪೂರ್ಣತಾತ ಆಶೀರ್ವಾದ ಪಡ್ಕೊಂಡು ನಾವು ಮುಂದುವರಿಸ್ಬೇಕಂತ. ಇವತ್ತಿನ ಕಾರ್ಯಕ್ರಮ ಏನು ಅಂತಂದ್ರೆ, ಶಾಂಭವಿ ಆದಿಶಕ್ತಿಯ ಆ ಪರಮ ಭಕ್ತನಾಗಿರ್ತಕ್ಕಂತಹ, ಪವಾಡ ಪುರುಷನೂ ಆಗಿರ್ತಕ್ಕಂತಹ, ಪರಮ ಪೂಜ್ಯರೂ ಆಗಿರ್ತಕ್ಕಂತಹ ಆ ಹೂವಣ್ಣ ತಾತನವರ ಸ್ಮರಣೋತ್ಸವ ಕಾರ್ಯಕ್ರಮ ಇವತ್ತು. ಇಂದಿನ ದಿವಸ ಪವಾಡ ಪುರುಷರು ಹೂವಣ್ಣ ತಾತನವರ ಸನ್ನಿಧಿಯಲ್ಲಿ ಸ್ವಾಮಿಗಳ ನೇತೃತ್ವದಲ್ಲಿ ನಮಗೆ ಇಲ್ಲಿ ಮಾತನಾಡ್ಲಿಕ್ಕೆ ಸಿಗ್ತಾ ಇರೋದೇ ನಮ್ಮ ಭಾಗ್ಯ ಅಂತ ಅನ್ಕೊಂಡಿದೀವಿ. ನಮ್ಮನ್ನ ಊರ ಹಿರಿಯರು, ಸ್ವಾಮಿಗಳು, ಅಧ್ಯಕ್ಷರು ಎಲ್ಲರೂ ಸೇರಿ ಕರೆಸಿದ್ದು ನಮ್ಮ ಭಾಗ್ಯ ಅಂತ ಅನ್ಕೊಂಡಿದೀವಿ. ನಾವು ನಮ್ಮ ಹಿರಿಯರನ್ನ ನಮಿಸಿ ಹಿರಿಯರಿಗೆ ಗೌರವ ಕೊಡುವಂತಹ ಒಂದು ಮಹಾ ಪವಿತ್ರವಾದಂತಹ ದಿನ. ಇಂತಹ ಪವಿತ್ರವಾದಂತಹ ದಿನದಲ್ಲಿ ನಾವು ಈ ಪವಾಡ ಪುರುಷನ ಸನ್ನಿಧಿಗೆ ಬಂದಿದ್ದೆ ನಮ್ಮ ಅತಿ ದೊಡ್ಡ ಭಾಗ್ಯ ಅಂತ ಅನ್ಕೊಂಡಿದ್ವಿ. ಹೂವಣ ತಾತ ಅವರ ಬಗ್ಗೆ ನಮಗೆ ನಿನ್ನೆ ತಾನೇ ಗೊತ್ತಾಯ್ತು ನಿಮಗೆ ಇಲ್ಲೊಂದು ಮಠ ಇದೆ ಅಂತ. ಈ ಒಂದು ಮಠದ ಒಂದು ಇದರಲ್ಲಿ ನಡೀತಕ್ಕಂತ ಒಂದು ಧಾರ್ಮಿಕ ಭಾವನೆಗಳನ್ನೆಲ್ಲ ನಮಗೆ ಒಂಥರ ಷಣ್ಮುಖ ಗೌಡರು ನಮ್ಗೆ ತಿಳಿಸಿದ್ರು, ಈ ರೀತಿಯ ಮಠ ಇದೆ. ಆಮೇಲೆ ಈ ಹೂವಣ ತಾತವ್ರು ಕೂಡ ನಮ್ಮ ಕುರುಡು ಗ್ರಾಮದ ಪಕ್ಕದ ಹಳ್ಳಿ ಕಲಕಂಬ ಗ್ರಾಮದವರು ಅಂತ ಗೊತ್ತಾಯ್ತು ನಮ್ಗೆ. ಇಷ್ಟು ಪವಾಡ ಪುರುಷಂದು ಈ ರೀತಿ ನಡೀತಾ ಇದೆ ಮತ್ತೆ ಇವತ್ತು ಗೊತ್ತಾದ್ಮೇಲೆ ಆ ಒಂದು ಪವಾಡ ಪುರುಷನ ಸ್ವಲ್ಪ ನೋಡ್ಕೊಂಬಾರ, ಅದನ್ನ ನೋಡಿದ್ಮೇಲೆ ನಮ್ದು ಕೂಡ ಸ್ವಲ್ಪ ಜನ್ಮ ಸಾರ್ಥಕ ಉದ್ದೇಶದಿಂದ ನಾವು ಇಲ್ಲಿ ಬಂದಿದ್ದೀವಿ. ಸೊ ಈ ಒಂದು ಸಭೆ ಇದೇ ರೀತಿ ಮುಂದುವರಿಲಿ ಅಂತ ನಾನು
ಎಲ್ಲರಲ್ಲಿ ಹೆಸರೇನು? ವಿನಂತಿಸುತ್ತಾನೆ. ನನ್ನ ಹೆಸರು ಡಾಕ್ಟರ್ ಪಂಪಾಪುರ ದೇಸಾಯಿ ಅಂತ, ಯಾವುದು? ಬಳ್ಳಾರಿ ಜಿಲ್ಲೆ, ಕುರುಗೋಡು. ಅಂಬಾದೇವಿ ನವಮ್ಮ ಗುರುಪೀಠ, ಗಾಣಿಗಾಪುರದ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಅವರ ಕರುಣೆಯಿಂದ ನಾವು ಅಲ್ಲಿದ್ದ ಹುಬ್ಳಿ ಸಿದ್ಧರೂಢ ಗುರುಗಳು, ಬೆಂಗಳೂರು ಅಳಲ್ಪೇಟೆ ಸಿದ್ಧಲಿಂಗೇಶ್ವರನ ಆಶೀರ್ವಾದದಿಂದ ನಮ್ಮ ಗುರುಗಳು ಕಲ್ಕಮ್ಮ ಗುರುಗಳು ಹೂವಣ ತಾತನ ಆಶೀರ್ವಾದಕ್ಕ ಮಾಡ್ಕೊಂಡು ನಮ್ಮ ಉಪ್ಪರಳಿಗೆ ಹಳ್ಳಿಗೆ ಗುರುಗಳು ಪಂಚಾಕ್ಷರಿ ಕುಲ ದತ್ತಾತ್ರಿ ಪೀಠ ಸೂರ್ಯವಂಶ ಅಂತ ಹೇಳಿ ಇದು ಪಂಚಾಕ್ಷರಿ ಕುಲ ಮುಂದೆ ಬೆಳಿಲಿ, ಇದು ಹೂವಣ ತಾತನ ಆಶ್ರಮ ಇದು ಇಲ್ಲಿ ಅಂತ ಹೇಳಿ ನಾವು ಗುರುಗಳು ಸ್ಮರಣೆ ಮಾಡ್ಕೊಂಡು ಇವತ್ತಿದ್ದ ನಮ್ಮ ಸ್ವಾಮಿ ಗುರುಗಳ ಆಶೀರ್ವಾದ ಇಲ್ಲ. ಈ ದಿನ ಮಹಾಲಯ ಅಮಾವಾಸ್ಯೆ ಎಂದು ಶ್ರೀ ಶ್ರೀ ಪವಾಡ ಪುರುಷರಾಗಿರ್ತಕ್ಕಂಥ ಶ್ರೀ ದೇವಿಗೆ ಪಾದಸ್ಪರ್ಶ ಮಾಡಿರ್ತಕ್ಕಂಥ ಶ್ರೀ ಹೂವಣ್ಣ ತಾತನವರ ಸಾನ್ನಿಧ್ಯದಲ್ಲಿ ನಿಂತ್ಕೊಂಡು ನಮ್ಮ ಗ್ರಾಮದ ಎಲ್ಲಾ ರೈತಾಪಿ ಮುಖಂಡರು ಹಾಗೂ ಈ ಒಂದು ಮಠಕ್ಕೆ ಒಂದು ಹಿನ್ನೆಲೆ ಅಂತ ಹೇಳಿದ್ರೆ, ಈ ನಾವಿರ್ತಕ್ಕಂಥ ಜಾಗ ಜನರು ಕೂಡ ಬರ್ತಿರ್ತಿಲ್ಲ. ಅಂತಹ ಜಾಗದಲ್ಲಿ ಸಣ್ಣ ಒಂದು ಕುಟೀರ ಮಾಡಿ ನಮ್ಮ ಗ್ರಾಮದ ಹಿರಿಯರು, ಅವತ್ತಿನ ದಿನ ಇರ್ತಕ್ಕಂಥ ಹಿರಿಯರು ಸಣ್ಣ ಕುಟೀರ ಮಾಡಿ ಒಂದು ಸಣ್ಣ ಗದ್ದಿಗೆಯನ್ನ ಮಾಡಿದ್ರು. ಆ ಗದ್ದಿಗೆ ಪವಾಡ ಪುರುಷನಿಂದ ಅವತ್ತು ಸಣ್ಣ ಕುಟೀರದಿಂದ ಆರಂಭವಾಗಿರ್ತಕ್ಕಂಥ ಆ ಒಂದು ಮಠ ಇವತ್ತು ಬೃಹದಾಕಾರವಾಗಿ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಭಕ್ತರನ್ನ ಆಹ್ವಾನಿಸ್ತಕ್ಕಂಥ ಒಂದು ಪವಾಡದ ನೆಲೆಯಾಗಿ ನಿಂತಿದೆ ಅಂತ ಹೇಳ್ತೇವೆ, ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ನಮ್ಮ ಮಹಾಲಿಂಗ ಸ್ವಾಮಿಗಳವರು ಈಗ ಅಲ್ಲಿ ನಮ್ಮ ಬಬಲಾದಿ ಮಠದಿಂದ ನಮ್ಮ ಗ್ರಾಮಕ್ಕೆ ಆಗಮಿಸಿದ ದಿನದಿಂದ ಇಲ್ಲಿರ್ತಕ್ಕಂಥ ನಮ್ಮ ಗ್ರಾಮದ ಎಲ್ಲಾ ಜನರನ್ನ ಒಟ್ಟುಗೂಡಿಸಿ ಅವರಿಗೆ ಭಜನೆಯನ್ನ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ದಿನ ರಾತ್ರಿ 10 ಗಂಟೆವರೆಗೂ ಭಜನೆಯನ್ನ ಮಾಡ್ತಕ್ಕಂಥ ರೀತಿಯನ್ನ ಅವರು ತಮ್ಮ ಮುಖೇನ ಇಲ್ಲಿ ಗ್ರಾಮಸ್ಥರನ್ನೆಲ್ಲ ಕೂಡಿಸಿ ದಿನಂಪ್ರತಿ ಅದು ನಡ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಅದೇ ರೀತಿ ಇವತ್ತು ಮಹಾಲಯ ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲಾ ಭಕ್ತಾದಿಗಳನ್ನ ಸುತ್ತಮುತ್ತ ಹಳ್ಳಿಯಲ್ಲಿರ್ತಕ್ಕಂಥ ಭಕ್ತಾದಿಗಳನ್ನ ಒಗ್ಗೂಡಿಸಿ ಇವತ್ತು 9 ದಿನ ನವದುರ್ಗೆಯರ ಪೂಜೆಯನ್ನ ಮಾಡ್ತಕ್ಕಂಥ ಇವತ್ತು ಆದಿಯಾಗಿ ಪೂಜೆಯನ್ನ ಪ್ರಾರಂಭ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಹಾಸ್ವಾಮಿಗಳು ನಮ್ಮ ಹೂವಣ್ಣ ತಾತ ಮಠದಲ್ಲಿ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೇನೆ. ಬೇಷದಿವಪ್ಪ, ನಮ್ ತಾತಂಗ ಅನ್ನೋ ಇದಾದಾಗ್ಲದ ನಮಗ್ ಪರವಿಲ್ಲ, ಬಹಳ ಬೇಷದಿವಿ. ತಾತ ಬಂದವಲಾಸಿ ನಮ್ಮ ಊರು ಚುಚ್ಚು ಆತು, ಸನ್ಮುಖ ಸಾರ್ ಬಂದ್ರು ಅವರು ಆತು. ನಮ್ಮ ಊರು ಕಲ್ಲು ಅದನ್ನ ಕಡದ ಮೂರ್ತಿ ಮಾಡಿ ಭಜನೆ ಮಾಡೋ ರೀತಿ ಮಾಡಿದ್ದು ನಮ್ಮ ಮಹಾಪುಣ್ಯ. ಆಮೇಲೆ ಒಳ್ಳೆತನ ಒಳ್ಳೆದಲ್ಲಿ ತಾತ ಇದ್ದರೆ ಒಳ್ಳೇದಾಯ್ತು, ಇಷ್ಟ ನಮ್ಮ ಮಾತು. ಹೂವಣ್ಣ ತಾತನವರು ಉಪ್ಪರಳ್ಳಿಯಲ್ಲೇ ಇಕ್ಕಾದ್ರು. ಆಮೇಲೆ ನಮ್ಮ ಮಠಕ್ಕ ಇಲ್ಲಿ ಬಂದು ಒಂದು ಫೋಟೋ ಇಟ್ರು. ಫೋಟೋದಿಂದ ನಾವೊಂದು ಮಠ ಕಟ್ಸಿದ್ವಿ. ಅಲ್ಲಿಂದ ನಮ್ಮ ಊರನ್ನು ಅಭಿವೃದ್ಧಿ ಆಯ್ತು. ಅಲ್ಲಿಂದನೂ ನಮ್ಮ ತಾತವರು ಬಂದಾಗಲಿದ್ದ ಇವರು ಸನ್ಮುಖಪ್ಪನವರು ಬಂದು ನಮಗೆ ಇಂಪ್ರೂವ್ ಮಾಡಿದ್ರು. ಅಲ್ಲಿಂದ ಭಜನೆ ಕೂಡ ಆಯ್ತು ನಮ್ಮ ಊರ ಪರವಾಗಿ, ನಮ್ಮ ರೈತರ ಪರವಾಗಿ. ತಾತವರು ಬಂದಾಗಿದ್ದು ನಮ್ದು ಕೂಡ ಈಗ ಅಭಿವೃದ್ಧಿ ಆಗೈತಿ. ಇಷ್ಟು ಮಾತ್ರ. ನಮ್ಮ ತಾತನು ಶಿಶುಮಗಳಾದ ಗುರುಪುತ್ರರು ನಾವು ಇಲ್ಲಿ ಯಾವಾಗ ಬಂದ್ಕೊಂತ ಇದೀವಿ. ನಾವು ನಮ್ಮ ಸಣ್ಮಕ್ಕಪ್ಪನವರು ನಾವೆಲ್ಲ ಬಾಂಧಂಗನ ಬಂದ್ಕೊಂತ ದೇವರು ಇದೇ ಮಠದಲ್ಲಿ ಉದ್ಧಾರ ಆಗಿದ್ವಿ. ನಾವು ಏನ್ ಆಗ ಮಾತಾಡ ಬರಕ್